ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕೇಳಿಸ್ತಾ ಇರ್ಬೋದೇನೋ, ತುಂಬ ಸೌಂಡ್ ಇದೆ. ನಮ್ಮ ಮನೆ ಪಕ್ಕದಲ್ಲಿ ಏನೋ ವುಡ್ ವರ್ಕ್ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಒಂದು ಸ್ವಲ್ಪ ಸೌಂಡು, ಅದಕ್ಕೆ ನಾನು ಇಲ್ಲಿ ಕಾರ್ನರ್ಗೆ ಬಂದುಬಿಟ್ಟಿದ್ದೀನಿ. ಹಾಗೆ ಇವಾಗ ತಾನೇ ಕೊರಿಯರ್ ಬಂತು. ಸೊ 2 ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಸೊ ಅದೇನು ಎತ್ತ ಅಂತ ಮತ್ತೆ ನಾನು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಖುಷಿ ಆಯಿತು. ಏನು ಅಂತಂದರೆ, ನಾಳೆ ಶುಕ್ರವಾರ. ಸೊ ನಾನು ಅಮ್ಮನವ್ರದ್ದು ಅಂದರೆ ಲಕ್ಷ್ಮೀ ದೇವ್ರದ್ದು ಒಂದು ವಿಗ್ರಹನ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತೇ ಬಂದಿದೆ. ನಾಳೆಗೆ ಪೂಜೆಗೆ ದೇವ್ರನ್ನ ಇಟ್ಟು ಪೂಜೆ ಮಾಡ್ಬೋದು. ಸೊ ಅದೊಂದು ಖುಷಿ ಆಯಿತು. ಸೊ ಇವಾಗ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಗುಡಿಸಿ ಸಾರಿಸಿ ರಂಗೋಲಿ ಕೂಡ ಹಾಕಿದ್ದೀನಿ. ಸೊ ರಂಗೋಲಿ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಲಕ್ಷ್ಮೀ ವಿಗ್ರಹ ಒಂದು ಆರ್ಡ್ರ್ ಮಾಡಿದ್ದೆ ಅಂತ, ಅದನ್ನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡ್ಬೋದು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಒಣಗೋಗಿರೋ ಗಿಡಗಳನ್ನ ಹಾಗೆ ಬಿಟ್ಬಿಟ್ರೆ ಒಣಗೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಕೆಲವೊಂದು ಒಣಗೋಗಿ ಮತ್ತೆ ಚಿಗುರ್ಕೊತಾ ಇದೆ. ಎಷ್ಟೇ ಆದರೂ ವೇಸ್ಟ್ ಮಾಡೋದು ಬೇಡ ಅಂತ ಹಾಕ್ತಾಯಿದ್ದೀನಿ ನೀರನ್ನ. ಹಾಗೆ ಇವತ್ತು ಟಿಫನ್ಗೆ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಮಸಾಲ ಬಿಸಿಬೇಳೆಭಾತ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ನಾನು ಏನೇನು ರೆಡಿ ಮಾಡ್ಕೊಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೊಂಚೂರು ಅರಿಶಿನ ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ. ಈಗ ನೋಡಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಟೊಮೊಟೊ ಮತ್ತು ತರಕಾರಿಗಳು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಬೇಕು. ಸೊ ನೋಡಿ, ಬೇಳೆ, ತರಕಾರಿ ಎಲ್ಲ, ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಗರಂ ಮಸಾಲ ಮತ್ತು ಬಿಸಿಬೇಳೆಭಾತ್ ಪೌಡ್ರು ಮತ್ತು ಉಪ್ಪು ಎಲ್ಲ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಬಿಸಿಬೇಳೆಭಾತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ಈ ರೀತಿ ಮಾಡ್ತೀವಿ. ನಾನು ಟೊಮೊಟೊ ಹಾಕಿದ್ರು ಕೂಡ ಮತ್ತು ನಾನು ಒಂಚೂರು ಹುಣಸೆಹಣ್ಣು ನೀರು ಹಾಕ್ತೀನಿ. ಬಿಸಿಬೇಳೆಭಾತಲ್ಲಿ ಖಾರಕ್ಕಿಂತ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಹುಳಿ ಮುಂದೆನೇ ಹಾಕ್ತಾಯಿದ್ದೀನಿ. ಸೊ ಅನ್ನನೂ ಕೂಡ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಬೇಗ ಹೋಗಬೇಕು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಬಿಸಿ ಬಿಸಿನೇ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ ಬಿಸಿಬೇಳೆಭಾತು. ಹಾಗೆ ಇಟ್ಕೊಳ್ಳೋಕ್ಕೆ ಬಿಸಿ ಆಗುತ್ತಂತ ಒಂದು ಕಾಟನ್ ಥರ ಕವರ್ ಬರುತ್ತೆ. ಸೊ ಅದರಲ್ಲಿ ಹಾಕ್ಕೊಟ್ಟಿದ್ದೀನಿ. ಆದರೂ ಕೂಡ ಎತ್ಕೊಳ್ಳೋಕೆ ತುಂಬಾ ಬಿಸಿ ಇತ್ತು ಬಾಕ್ಸು. ಸೊ ಹಾಗೆ ಕೊಟ್ಟೆ. ಅವರು ಇವಾಗ ಹೊರಡ್ತಾ ಇದ್ದಾರೆ. ಏನೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅವರಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂದು 4-5 ದಿವಸ ಮನೇಲಿದ್ದರು ಅಷ್ಟೇ. ಇವಾಗ ಮತ್ತೆ ಕಂಟಿನ್ಯೂಸ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅವ್ರದ್ದು ಏನೇನೋ ವರ್ಕ್ ಇರುತ್ತೆ. ನೆಕ್ಸ್ಟು ನಾಳೆ ನಾವು ಇದು ಮಾಡೋಣ ಅಂದ್ಕೊಂಡಿದ್ದೀವಿ. ಅವರೆಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ಅವರೆಕಾಳನ್ನೆಲ್ಲ ನೆನೆಸಿಟ್ಟಿದ್ರು. ಅದನ್ನು ಇದಕ್ತಾ ಇದ್ದಾರೆ ನಮ್ಮಮ್ಮ. ನನ್ನ ಮಗಳು ಕೂಡ ಅಲ್ಲಿ ನೋಡ್ತಿದ್ದಾಳೆ. ಸೊ ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಿಸಿಬೇಳೆಭಾತು ಮತ್ತು ಬಾಳೆಕಾಯಿ ಚಿಪ್ಸ್ ಇತ್ತು. ಸೊ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಪಾಪು ಟಿ ವಿ ನೋಡ್ತಾಯಿದ್ಲು. ಆಮೇಲೆ ರೂಮಿಗೆ ಕರ್ಕೊಂಡೋಗು ಅಂತ ಹಠ ಮಾಡಿದ್ಲು. ಆಮೇಲೆ ನನ್ನ ಹತ್ರ ಹಾಲು ಕುಡಿದ್ಲು. ಮಲಗು ಅಂದರೆ ಮಲಗ್ತಾ ಇಲ್ಲ. ಇವತ್ತಂತೂ ತುಂಬಾ ಹಠ ಮಾಡಿದ್ಲು. ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾಯಿಲ್ಲ ಅವಳು. ಹೇಳಿದ ಮಾತೆ ಕೇಳ್ತಾ ಇಲ್ಲ. ಮೊಬೈಲ್ ತೋರಿಸು ಅಂದ್ಲು. ಮೊಬೈಲ್ ತೋರಿಸ್ದೆ. ಆದರೂ ಕೂಡ ಅವಳಿಗೆ ಅರ್ಧಂಬರ್ಧ ನಿದ್ದೆಯಲ್ಲಿದೆ. ನಿದ್ದೆ ಇವಾಗ ಬರೋ ಥರ ಇದೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ಏನಪ್ಪ ಅಂದರೆ, ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ಅದೇನೋ ಖುಷಿ ಇದೆ. ಬಟ್ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ ಜಾಸ್ತಿ ಆಗ್ತಾಯಿಲ್ಲ. ವಾಚ್ ಟೈಮ್ ಚೆನ್ನಾಗಿ ಬರ್ತಾಯಿದೆ, ಆದರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ಕೊತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ಇನ್ನಷ್ಟು ವೀಡಿಯೋಸ್ನ ನೋಡ್ಬೋದು. ಹಳೆ ವೀಡಿಯೋಸು, ಹೊಸ ವೀಡಿಯೋಸು ಎಲ್ಲ ನೋಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹೂವು ಎಲ್ಲಿದೆ? ಹೂವು ಅಲ್ಲಿ ಹೂವು ಇದೆ ಅಂತಲ್ಲಿ. ಅಲ್ಲಿ ನಮ್ಮವ್ರು ಡಿಸೈನಾಗಿ ಮಾಡಿಸಿದ್ದಾರೆ ಅದನ್ನು.
ಅದು ಒಳ್ಳೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಹೊತ್ತಂತೂ ಲೈಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಫ್ರೆಂಡ್ಸ್ ಏನು ಅಂತಂದರೆ ಇವ್ರಿಗೇನೋ ಹೊಸ ಮನೆ ಕಟ್ಟಿದ್ದಾರೆ, ಲಕ್ಷ ಲಕ್ಷ ಖರ್ಚು ಮಾಡಿ. ಇನ್ನೇನು ಇವ್ರಿಗೆ ಪ್ರಾಬ್ಲಮೇ ಇಲ್ಲ, ಆರಾಮಾಗಿರ್ತಾರೆ, ಚೆನ್ನಾಗಿದ್ದಾರೆ, ಹೊಸ ಮನೆ ದೊಡ್ಡದಾಗಿ ಕಟ್ಟಿದ್ದಾರೆ ಅಂತೆಲ್ಲ ಕೆಲವ್ರು ಅಂದ್ಕೊತಾರೆ. ಊರಲ್ಲಿ ಎಷ್ಟೊಂದು ಜನ ಹಂಗೆ ಅಂದ್ಕೊಂಡಿರೋದು, ಇನ್ನೇನು ಮನೆ ಕಟ್ಟಿದ್ದಾರೆ, ಇನ್ನೇನು ಇವ್ರ ಲೈಫು ಆರಾಮು ಚೆನ್ನಾಗಿದೆ ಅಂತಲೇ ಅಂದ್ಕೊಂಡಿದ್ದಾರೆ ಊರೆಲ್ಲ. ಬಟ್ ನಾನೇನು ಹೇಳೋದು ಅಂತಂದರೆ, ಒಂದು ಮನೆ ಕಟ್ಟಿದ ತಕ್ಷಣ ಅವರು ಚೆನ್ನಾಗೇ ಇರ್ತಾರೆ, ಅವ್ರ ಲೈಫಲ್ಲಿ ಇನ್ನೇನು ಕಷ್ಟ ಇರಲ್ಲ, ತುಂಬ ಲೈಫ್ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಈ ನಮ್ಮ ಹತ್ರ ಇರೋ ಬಜೆಟಲ್ಲಿ ಸಿಟಿಯಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅಂತ ಅಲ್ಲಿಗೆ ಬಂದು ಹಳ್ಳಿಯಲ್ಲಿ ಮನೆ ಕಟ್ವಾ. ಸರಿ, ನಾವು ಅಂದ್ಕೊಂಡಿರೋ ಅಮೌಂಟಲ್ಲಿ ಮನೆ ಕಟ್ಟಿ ಒಂದು ಸ್ವಲ್ಪ ಉಳಿಯುತ್ತೆ, ಅದರಲ್ಲಿ ಏನಾದರೂ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಆದರೆ ಈಗಿನ ಕಾಲದಲ್ಲಿ ಯಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ. ಸೊ ನಾವು ಅಂದ್ಕೊಂಡಿದ್ದಕ್ಕೂ ಬಜೆಟ್ಗಿಂತ ಜಾಸ್ತಿನೇ ಆಯಿತು ಮನೆ ಕಟ್ಸಿದ ಖರ್ಚು. ಸೊ ಅದರಿಂದ ನಮಗೆ ತುಂಬ ಇನ್ನೂ ತುಂಬಾ ಪ್ರಾಬ್ಲಮ್ ಆಯಿತು. ಏನು ಅಂತಂದರೆ, ಮನೆ ಕಟ್ಸಿದ್ದೀವ, ಆಲ್ಮೋಸ್ಟ್ ಎಲ್ಲ ಅದಕ್ಕೆ ಹೊರಟೋಯ್ತು. ಅದಾದಮೇಲೆ ಉಳಿದಿರೋ ದುಡ್ಡಲ್ಲಿ ನಾವೇನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಏನಾದರೂ ಮುಂದೆ ಫ್ಯೂಚರಲ್ಲಿ. ಸೊ ಅದಕ್ಕೂ ಇಲ್ದಂಗೆ ಆಗೋಯ್ತು, ಮನೆ ಕಟ್ಸೋದೇ ಕಷ್ಟ ಆಗೋಯ್ತು, ಹಂಗಾಗೋಯ್ತು. ನೋಡೋರು ಹಂಗೆ ಅನ್ಕೊತಾರೆ, ಹೊಸ ಮನೆ ದೊಡ್ಡದಾಗಿ ಚೆನ್ನಾಗಿ ಕಟ್ಸಿದ್ದಾರೆ, ಖರ್ಚು ಮಾಡಿ ಲಕ್ಷ ಲಕ್ಷ, ಇವ್ರಿಗೇನು ಚೆನ್ನಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ, ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ. ನಿಮಗೂ ಹಂಗೆ ಅನಿಸಿರ್ಬೋದು, ಇನ್ನೇನು ಹೊಸ ಮನೆ ಕಟ್ಕೊಂಡಿದ್ದಾರೆ, ಲೈಫ್ ಚೆನ್ನಾಗಿರುತ್ತೆ ಅಂತ. ಬಟ್ ಹಾಗೇನೂ ಇಲ್ಲ, ನಮಗೂ ಕಷ್ಟ ಇದೆ, ನಾವು ತುಂಬಾ ಒದ್ದಾಡ್ತಾ ಇದ್ದೀವಿ. ನಮಗೂ ಹಣಕಾಸಿನಲ್ಲಿ ತುಂಬಾ ಹದಗೆಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಪರಿಸ್ಥಿತಿ. ಯಾಕಂತಂದರೆ ನಾವು ಅಂದ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ. ಸೊ ತುಂಬಾ ಲಾಸು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಏನಂದರೆ, ಒಂದು ಗೂಡಾಯಿತು, ಒಂದು ಮನೆ ಆಯಿತು, ನಮ್ಮದೇ ಅಂತ ಒಂದು ಸ್ವಂತ ಮನೆ ಆಯಿತು ಅನ್ನೋದು ಖುಷಿ. ಅದು ಬಿಟ್ಟರೆ ನಿಜ ಹೇಳಬೇಕಂದ್ರೆ ನಂದು ಅಂತ ನನಗಂತೂ ಏನೂ ಇಲ್ಲ, ಒಂದೇ ಒಂದು ರೂಪಾಯಿ ಕೂಡ ಇಲ್ಲ. ದುಡ್ಡಿಲ್ಲ ಅಂತ ಹೇಳಬಾರ್ದು, ಹಂಗೆ ದುಡ್ಡು ಇಲ್ಲ ಅಂತ ಯಾವತ್ತೂ ಹೇಳ್ಬಾರ್ದು. ಅದು ಹಂಗೆ ಆಗೋಗ್ಬಿಡುತ್ತೆ, ಕೊನೆವರೆಗೂ ದುಡ್ಡಿಲ್ಲ ಅನ್ನೋದೇ ಆಗ್ಬಿಡುತ್ತೆ. ಸೊ ಯಾವತ್ತೂ ದುಡ್ಡಿಲ್ಲ ಅಂತ ಹೇಳಬಾರ್ದು. ಬಟ್ ಅದೇ ನಿಜ, ಕೆಲವೊಮ್ಮೆ ಅದೇ ನಿಜ, ಅದನ್ನೇ ಒಪ್ಕೊಬೇಕು. ಯಾಕಂತಂದರೆ ನಾವು ಎಷ್ಟು ದುಡಿತೀವೋ, ನಾವು ದುಡ್ದಿರೋ ದುಡ್ಡೇ ನಮ್ಮದು. ನಾವೇನು ಅಣ್ಣನ ದುಡ್ಡಲ್ಲಿ ಇರ್ತೀವೋ, ಇಲ್ಲ ಅಪ್ಪ ಅಮ್ಮನ ದುಡ್ಡಲ್ಲಿ ಇರ್ತೀವೋ, ಅದೆಲ್ಲ ಬರಲ್ಲ. ನಮ್ಮ ದುಡಿಮೆ ನಮ್ಮ ದುಡ್ಡು ಅನ್ನೋದು ನಮಗಿರಬೇಕು. ಬೇರೆಯವ್ರು ಇದರಲ್ಲಿ ನಾವು ಇರ್ತೀವಿ ಅಂತಂದರೆ ತುಂಬಾ ಕಷ್ಟ. ನಾನು ಇವಾಗೂ ಹೇಳಬೇಕು ಅಂತಂದರೆ, ನನ್ನ ಹತ್ರ ಎಷ್ಟೊಂದು ಸೀರೆಗಳಿದ್ದಾವೆ, ಫಂಕ್ಷನ್ಗಳಿಗೆ ಬಂದಿರೋದು, ತೊಗೊಂಡಿರೋದು, ಹಳೇದೇ, ಹೊಸ ಸೀರೆಗಳೇ ತುಂಬ ಇದ್ದಾವೆ, ಯಾವಾಗೋ ತೊಗೊಂಡಿರೋದೆಲ್ಲ ಇದ್ದಾವೆ. ನಾನು ಯಾವುದಕ್ಕೂ ಒಂದಕ್ಕೂ ಬ್ಲೌಸು ಕೂಡ ಹೊಲಿಸ್ಲಿಲ್ಲ. ಯಾಕಂತಂದರೆ ಇವಾಗಿನ ಕಾಲದಲ್ಲಿ ಒಂದು ಬ್ಲೌಸಿಗೆ 350, ಸಿಂಪಲ್ಲಾಗಿ ಅಂದ್ರೂ ಕೂಡ 300-350 ತೊಗೊತಾರೆ ಇವಾಗಿನ ಕಾಲದಲ್ಲಿ. ಅದರಲ್ಲೂ ನಾವು ಒಂದು ಸ್ವಲ್ಪ ಡಿಸೈನು ಅದು ಇಕ್ತೀವಂದರೆ 400-500 ಖಂಡಿತ ಆಗಿದೆ. ಅದು ಕೂಡ ಒಂದು ಮಾತು ಬಂತು, ಒಂದು 300 ರೂಪಾಯಿ ಆ ಒಂದು ಬ್ಲೌಸಿಗೆ ಅಂತ. ಆವಾಗಿಂದ ನಾನು ಯಾವ ಬ್ಲೌಸು ಹೊಲಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ, ಬೇಡ ಅದಕ್ಕಂತ ದುಡ್ಡು ಖರ್ಚು ಮಾಡೋದು ಬೇಡ, ಮಾತು ಬೇಡ, ಏನೂ ಬೇಡ ಅಂತ. ಆವತ್ತಿಂದ ಇವತ್ತವರೆಗೂ ನಾನು ಎಷ್ಟೋ ಹೊಸ ಸೀರೆಗಳು ಎಲ್ಲ ಇದ್ದರೂ ಕೂಡ ನಾನು ಯಾವುದಕ್ಕೂ ಬ್ಲೌಸು ಹೊಲಿಸ್ಕೊಂಡಿಲ್ಲ. ಎಷ್ಟೊಂದು ಹೊಸ ಸೀರೆನ ಉಟ್ಕೊಂಡಿದ್ದೀನಿ, ಆದರೆ ಅದ್ರ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಕೊಂಡಂತೂ ನಾನು ಹಾಕ್ಕೊಂಡಿಲ್ಲ. ಅದಕ್ಕೆ ಯಾವುದಾದ್ರೂ ಮ್ಯಾಚ್ ಆಗೋ ಇನ್ನೊಂದು ಬ್ಲೌಸ್ ನನ್ನ ಹತ್ರ ಇದ್ದರೆ ಆ ಬ್ಲೌಸ್ ಹಾಕ್ಕೊಂಡು ಹೊಸದು ಹಾಕ್ಕೊಂಡು ಇದು ಮಾಡಿದ್ದೀನಿ ಹೊರತು ಯಾವ ಬ್ಲೌಸು ಇವತ್ತುವರೆಗೂ ನಾನು ಹೊಲಿಸ್ಕೊಂಡೇ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಅದಕ್ಕೆ ಖರ್ಚು ಮಾಡೋದು ಬೇಡ, ಮಾತು ಬಂದ್ಬಿಟ್ಮೇಲೆ ಬೇಡ ಖರ್ಚು ಮಾಡೋದಂತ. ನಮ್ಮದು ಅನ್ನೋದಿದ್ದರೆ ನಾವು ಎಷ್ಟಾದರೂ ಖರ್ಚು ಮಾಡಿ ಮಾಡ್ಕೊಬೋದು ಅಲ್ವಾ. ಅದಕ್ಕೆ ನಾನು ಅವತ್ತಿಂದ ಇವತ್ತವರೆಗೂ ಯಾವುದು ಹೊಸ ಸೀರೆಗಂತ ಯಾವುದು ಬ್ಲೌಸ್ ಹೊಲಿಸ್ಬೇಕಂತ ಖರ್ಚೇ ಮಾಡಿಸಿಲ್ಲ. ಒಂದು ವೇಳೆ ನಾನು ಹೊಲಿಸ್ಕೊಂಡಿದ್ದೀನಿ, ಈ ನನ್ನ ಆ್ಯನಿವರ್ಸರಿಗೆ, ಮನೆ ಗೃಹಪ್ರವೇಶಕ್ಕೆಲ್ಲ ಹೊಲಿಸ್ಕೊಂಡಿದ್ದೀನಿ. ಅದು ಅವಶ್ಯಕತೆ, ಅಗತ್ಯ ಇದೆ, ಆ ಟೈಮಲ್ಲೂ ಮಾಡಲೇಬೇಕು. ಅಂಥದಕ್ಕೆ ಮಾತ್ರ, ಈ ಫಂಕ್ಷನ್ ಅಂದಾಗೆಲ್ಲ ಏನೂ ಮಾಡೋಕ್ಕಾಗಲ್ಲ, ಹೊಲಿಸ್ಕೊಳ್ಲೇಬೇಕು ಹೊಸ ಸೀರೆಗೆ. ಅದು ಕೂಡ ನಾನು ತುಂಬ ಸಿಂಪಲ್ಲಾಗೇ ಹೊಲಿಸ್ಕೊಂಡಿದ್ದು. ಸೊ ಅದಕ್ಕೆ ಬೇಡ, ಅದಕ್ಕೂ ಖರ್ಚು ಮಾಡೋದು ಬೇಡ, ಯಾವುದಕ್ಕೂ ಬೇಡ. ನಮ್ಮ ಹತ್ರ ಇಲ್ಲ ಅಂದಾಗ ನಾವು ಯಾಕೆ ಸುಮ್ಮನೆ ಖರ್ಚು ಮಾಡೋದು ಅಂತ ಅಂದ್ಬಿಟ್ಟು
ಸೊ ನಾನೇ ಒಂದು ಬ್ಲೌಸ್ ಹೊಲ್ಕೊಳ್ಳೋದು ಕಲ್ತ್ಕೊಬೇಕು ಅಂತ ಅಂದ್ಬಿಟ್ಟು ನಾನೇ ಪ್ರಯತ್ನ ಪಡ್ತಾಯಿದ್ದೀನಿ. ನಾನೇ ಬ್ಲೌಸ್ ಹೊಲಿಯೋದು ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೊಂದು ಅಳತೆ ಬ್ಲೌಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನಾವು ಕಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಹೊಲ್ಕೊಬೋದು. ರೂಮಲ್ಲೇ ಇರೋದ್ರಿಂದ ಮಿಷಿನು ನಮ್ಮ ಹೊಲಿಗೆ ಮಿಷಿನು ನಮ್ಮ ರೂಮಲ್ಲೇ ಇರೋದು. ಇವಳು ಬೇರೆ ಅಲ್ಲೇ ಮಲಗ್ತಾಳೆ. ನನ್ನ ಮಗಳು ಮಲಗಿದ್ದಾಗ ಹೊಲಿಯೋಕ್ಕಂತೂ ಆಗಲ್ಲ. ಅದೇ ನನ್ನ ಮಗಳು ಎದ್ದಿದ್ದಾಗಂತೂ ಹೊಲಿಯೋಕ್ಕಾಗಲ್ಲ. ಅವಾಗೂ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ಸೊ ಯಾವಾಗ ಹೊಲಿತೀನೋ ನೋಡಬೇಕು. ಬಟ್ ಹೊಲಿತೀನಿ. ಆದರೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಾಗ ಆವಾಗ ನೋಡ್ತೀನಿ, ಕಟ್ ಮಾಡಿ ಹೊಲಿಯೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಒಂಥರ ಖುಷಿ, ಕ್ಯೂರಿಯಾಸಿಟಿ ಇದೆ. ಯಾವಾಗ ನನ್ನ ಬ್ಲೌಸ್ನ ನಾನೇ ಹೊಲ್ಕೊಳ್ತೀನಿ. ಫಸ್ಟ್ ಟೈಮ್ ನನಗೊಂದು ಐಡಿಯಾ ಇದೆ ಕಲಿಬೇಕು ಅಂತ ಅನ್ನೋದು. ನಾನು ಕಲ್ತ್ಕೊಂಡೇ ಮಾಡ್ತಾ ಇರೋದು, ಸುಮ್ಮನೆ ನನಗೇನೋ ಗೊತ್ತಿದೆ ಅಂದ್ಬಿಟ್ಟು ಮಾಡ್ತಾಯಿಲ್ಲ, ಕಲ್ತ್ಕೊಂಡೇ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ. ಸೊ ನಾನು ಅದನ್ನ ನೋಡಿ ನಾನು ಅಳತೆ ಬಟ್ಟೆ ಈ ಬ್ಲೌಸ್ ಅಳತೆ ಪೀಸ್ ಮಾಡ್ಕೊಳ್ಳೋದು ಅದು ನಾನೇ ಐಡಿಯಾ ಮಾಡ್ಕೊಂಡಿರೋದು. ಬಟ್ ನಾನು ಹೊಲಿಯೋದು ಕಲ್ತ್ಕೊಬೇಕು, ಯಾವುದಾದ್ರೂ ಒಂದು ಹೊಲ್ದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇದ್ದಾವೆ ಬ್ಲೌಸ್ ಪೀಸ್ಗಳು, ತುಂಬಾ ಇದ್ದಾವೆ. ಸೊ ಯಾವುದಾದ್ರೂ ಒಂದು ತೊಗೊಂಡು ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನೇನಾದರೂ ಹೊಲಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇನಾದರೂ ನನ್ನ ಐಡಿಯಾ ಟ್ರಿಕ್ ಆಯಿತು ಅಂತಂದರೆ ನಿಮಗೂ ಯೂಸ್ ಆಗ್ಬೋದು. ಸೊ ಆದಷ್ಟು ಬೇಗ ನಾನು ಒಂದು ಬ್ಲೌಸ್ನ ಹೊಲಿದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಚಾರನ ಹೇಳೋಣ ಅಂತ ಅಂದ್ಕೊಂಡೆ ನಾನು ನಿಮ್ಮ ಜೊತೆ. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಇಲ್ಲೇ ಆಟ ಆಡ್ತಾವಳೆ, ಬಳೆಗಳೆಲ್ಲ ಆಟ ಆಡ್ತಾಯಿದ್ದಾಳೆ. ಅವಾಗಿಂದ ನಾನು ಮಾತಾಡ್ತಾಯಿದ್ರು ಅವಳ ಕಡೆ ಗಮನ ಇದೆ, ಏನು ಮಾಡ್ತಿದ್ದಾಳೆ ಅಂತ. ಬಳೆಗಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅವಳು. ಬಾಯ್ ಮಾಡು, ಕೆಳಗಡೆ ಹಾಕ್ಬಿಟ್ಟ ಬಾಯ್ ಮಾಡು. ಪ್ಲೇನ್ ಕಿಸ್ಕೊಡಮ್ಮ. ಹೆಂಗೆ ಕೊಡೋದು ನೀನು? ಹೆಂಗೆ ಕೊಡೋದು? ಹಿಂಗೆ ಅನ್ಬೇಕು. ಬುಜ್ಜಿ ಕಸು ಇವತ್ತು ಬೆಳಗ್ಗೆಯಿಂದ ತುಂಬ ಹಠ ಮಾಡಿಬಿಟ್ಲು, ತುಂಬ ಹತ್ಕೊಂಡ್ಬಿಟ್ಲು. ಅಸಲು ಬಿಡಲೇ ಇಲ್ಲ. ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಅವಳನ್ನ ಬೆಳಗ್ಗೆ ಬಿಸಿಲಲ್ಲೇ ವಾಕಿಂಗ್ ಕರ್ಕೊಂಡೋಗಿ ಆಮೇಲೆ ಸಮಾಧಾನ. ಅವಳಿಗೆ ಮೋಸ್ಟ್ಲಿ ಮನೇಲಿ ಇದ್ದು ನಮ್ಮ ಮನೆ ಒಳಗಡೆ ಇದ್ದು ಬೇಜಾರಾಗ್ಬಿಟ್ಟಿದೆಯೇನೋ. ಹೊರ್ಗಡೆ ಕರ್ಕೊಂಡು ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ, ಖುಷಿ ಆಯಿತು. ಇನ್ಮೇಲೆ ಬೆಳಗೊತ್ತು ಕೂಡ ವಾಕಿಂಗ್ ಕರ್ಕೊಂಡೋಗ್ಬೇಕು ಇವಳನ್ನ, ಬಿಜ್ಜನ. ಸೊ ನನ್ನ ಮಗಳನ್ನ ಜಾಸ್ತಿ ತೋರಿಸ್ತಾ ಇಲ್ಲ ನಾನು ವೀಡಿಯೋಸಲ್ಲಿ. ಸೊ ಇವಾಗ ಯಾರೂ ಕೇಳ್ತಾ ಇಲ್ಲ. ಆಗ ನಾನು ಕೂಡ ಅಷ್ಟೇ ನನ್ನ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಗ್ರೋತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಕುಕ್ಕಿಂಗ್ ಆ ಥರ ವೀಡಿಯೋಸ್ ಹಾಕೋಣ ಅಂತ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ, ಕಂಟೆಂಟ್ ಕಡೆ. ಸೊ ಅದಕ್ಕೆ ಪಾಪನೂ ತೋರಿಸ್ತಾ ಇಲ್ಲ. ಇರಲಿ, ಒಳ್ಳೆ ಒಂದು ಲಾಗ್ ಯಾವಾಗಾದರೂ ಮಾಡ್ತೀನಿ. ಫೋನ್ ಮಾಡ್ತಾ ಇದೆಯಮ್ಮ? ಏನದು? ಓಯ್ ಆಟಾಡು. ಬಳೆಗಳು ಕೊಡು. ಜಿಜ್ಜೆ ಬರ್ತಾ ಇದೆಯಾ? ಒಂದೇನಾ ಕೊಡೋದು? ಹೋಗಮ್ಮ. ಓಕೆ, ಥ್ಯಾಂಕ್ ಯು. ಒಂದೊಂದೇ ಕೊಡ್ತೀಯ? ಕಂಜೂಸ್ ನೀನು, ಕಂಜೂಸು. ಒಂದೊಂದೇ ಕೊಡ್ತೀಯ? ಹೋಗಮ್ಮ, ಒಂದೊಂದೇ ಕೊಡ್ತೀಯ. ಕೃತಿಕ್ಷ ಯಾರಮ್ಮ? ಬುಜ್ಜ ಕೃತಿಕ್ಷ ಯಾರು? ಏನದು ನೀನು ಮಾತಾಡ್ತಿರೋದು? ಅಪ್ಪ ಎಲ್ಲೋದ್ರು? ಡ್ರ ಹೋದ್ರಾ? ಚಿಕ್ಕಿ ಎಲ್ಲಿ? ಚಿಕ್ಕಿ ಎಲ್ಲಮ್ಮ? ಚಿಕ್ಕಿನೂ ಡ್ರನಾ? ತಾತ ಎಲ್ಲಿ? ತಾತ ನೋಡ್ರನಾ? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ ತೋರಿಸು. ಎಲ್ಲಿದ್ದಾರೆ ಅಮ್ಮ? ಅಮ್ಮ ಎಲ್ಲಿದ್ದಾರೆ? ಅಜ್ಜಿ ಎಲ್ಲಿ? ಓಯ್ ಬುಜ್ಜ, ಮಾತಾಡಬೇಕು, ಮಾತಾಡೋದು ಕಲ್ತ್ಕೊಬೇಕಮ್ಮ. ಮಾತಾಡೋದು ಕಲ್ತ್ಕೊ. ಹೂವ ಬೇಕಾ? ಹೂವ ಬೇಕಾ? ತಗೋ. ಯಾವ ಹೂವು ಬೇಕೋ ತಗೋ. ಅದು ಬೇಕಾ? ಅಮ್ಮ, ದೊಡ್ಡದೇ ಬೇಕಾ ನಿನಗೆ ಹೂವ? ಬುಜ್ಜ, ದೊಡ್ಡದೇ ಬೇಕಾ ನಿಂಗೆ?
ಬ್ಲೂ ಕಲರ್ ಹೂವು ಯಾವುದು? ಬ್ಲೂ ಯಾವುದು? ವೆರಿ ಗುಡ್. ಅದಲ್ಲ, ಫಸ್ಟ್ ತೋರಿಸಿದ್ದೆ. ಪಿಂಕ್ ಕಲರ್ ಹೂವು ಯಾವುದು? ಪಿಂಕ್ ಕಲರ್ ಹೂವು ಯಾವುದು ಹೇಳು? ಅಲ್ಲಿ ತೋರಿಸು. ಪಿಂಕ್ ಕಲರ್ ಹೂವು ಯಾವುದು? ಕೆಳಗಡೆ ಇಳ್ದೋಗ್ಬೇಕಾ? ಪಿಂಕ್ ಕಲರ್ ಹೂವು ತೋರಿಸು. ಪಿಂಕ್ ಕಲರ್ ಹೂವು. ಜಿಯಾ? ಜಿಯಾ ಎಲ್ಲಿದೆ? ಹೂವು. ಫ್ರೆಂಡ್ಸ್, ಇಲ್ಲಿ ಹೇಳಿದ್ರಿ ಒಬ್ಬರು ಕಮೆಂಟ್ ಮಾಡಿ ಮಣ್ಣು ಚೇಂಜ್ ಮಾಡಿ ಅಂತ. ಸೊ ಇದಕ್ಕೆಲ್ಲ ಮಣ್ಣು ಚೇಂಜ್ ಮಾಡಬೇಕು, ಮಾಡ್ತೀನಿ ನಾನು ಆದಷ್ಟು ಬೇಗ. ಪಾಟುಗಳೆಲ್ಲ ಬಂದಿದೆ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಆ ಪಾಟುಗಳೆಲ್ಲ ಬಂದಿದೆ. ಸೊ ಮಣ್ಣೊಂದು ತಂದು ಇದಕ್ಕೆ ಹಾಕಬೇಕು. ಇವತ್ತು ಮಗು ಯಾವ ಕೆಲಸ ಮಾಡೋಕ್ಕೂ ಬಿಡಲಿಲ್ಲ, ಇಲ್ಲ ಅಂದಿದ್ದರೆ ಮಣ್ಣೆಲ್ಲ ಹಾಕ್ಬೋದಿತ್ತು ಪಾಟಿಗೆ. ಸೊ ಅದನ್ನೊಂದು ಮಾಡಬೇಕು, ಮಾಡ್ತೀನಿ. ಓನ್ ಬೇಕು ನಿಂಗೆ? ಹೂವು ಬರಲ್ಲಮ್ಮ, ಎಲ್ಲಿ ಬರುತ್ತೆ ನೋಡು. ತಗೋ ಹೂವು. ಹೂವು ಮುಟ್ಕೋ, ತಲೆಗೆ ಮುಟ್ಕೋ ಹೂವನ. ಇನ್ನೊಂದ್ಸರಿ ಕಿತ್ಕೊಡ್ಲಾ? ಇನ್ನೊಂದು ಕಿತ್ಕೊಡ್ಲಾ? ತಗೋ ಇದನ್ನ ಕೂದ್ಲಿಗೆ ಮುಟ್ಕೋ. ಮುಟ್ಕೊಂಡ? ಓ ಚೆನ್ನಾಗಿದೆ, ಸೂಪರ್ ಆಗಿದೆಯಾ ಕೃತಿಕ್ಷಾ. ಇನ್ನೂ ಒಂದು ಬೇಕಾ? ಸರಿ, ಇದು ತಗೋ. ಕಿವಿಯಲ್ಲಿ ಇಟ್ಕೋ, ಇದನ್ನ ಕಿವಿಯಲ್ಲಿ ಇಟ್ಕೋ. ತಗೋ ಕಿವಿಯಲ್ಲಿ ಇಟ್ಕೋ ಹೂವನ. ಬರಲ್ಲ ಕಣೆ, ಅದು ನಿಜವಾಗಿರೋ ಹೂವು ಅಲ್ಲ ಅಮ್ಮ, ಗ್ಲಾಸ್ ಕಣೆ ಅದು. ಬಾ, ಮನೇಲಿದ್ದ ಕೊಡ್ತೀನಿ ಬಾ ಹೂವು, ಮನೇಲಿದ್ದ ಕೊಡ್ತೀನಿ ಬಾ. ಅದೇ ಫ್ರೆಂಡ್ಸ್, ಹೊಸ ಮನೆ ಕಟ್ಟಿದ್ದೀವಿ ಅಂದಿದ ತಕ್ಷಣ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಮಗೂ ತುಂಬಾ ಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ನಾನು ಇಷ್ಟು ದಿವಸ ಶೇರ್ ಮಾಡ್ಕೊತಾ ಇರಲಿಲ್ಲ. ನನಗೆ ಅವಾಗೇ ಅನ್ನಿಸ್ತು, ಎಲ್ಲ ಯೂಟ್ಯೂಬರ್ಸು ಅವ್ರ ಬಗ್ಗೆ ಎಲ್ಲ ಹೇಳ್ತಾರಲ್ವಾ, ಮತ್ತು ನಾನು ಯಾಕೆ ಹೇಳ್ಬಾರ್ದು, ಯಾಕೆ ಎಲ್ಲ ಮುಚ್ಚಿಡಬೇಕು. ಸೊ ನಮ್ಮ ಫ್ಯಾಮಿಲಿ ಅಂದ್ಕೊಂಡ್ರೆ ಹೇಳೋದು ತಪ್ಪಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಗಳು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಬ್ರ ಹತ್ರ ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಸಂತೋಷ, ಅದಕ್ಕಿಂತನೂ ಕೂಡ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಅದಕ್ಕೆ ಸಮಾಧಾನ ಅನ್ನೋದೊಂದು ಸಿಗುತ್ತೆ, ನಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ. ಸೊ ಒಂದು ಭಾರನೂ ಕೂಡ ಕಲಿಯುತ್ತೆ ಅಲ್ವಾ. ಹಾಗೆ ಎಷ್ಟೊಂದು ಜನ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ನಾನು ಯಾಕೆಲ್ಲ ಮುಚ್ಚಿಡಬೇಕು? ಇನ್ಮೇಲೆ ಪ್ರತಿಯೊಂದು ನಾನು ನನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ಅಷ್ಟೇ. ಇಷ್ಟು ದಿವಸ ನಾನೇನೋ ಕೆಲವು ಪರ್ಸ್ನಲ್ ಪ್ರಾಬ್ಲಮಿಂದ ಹೇಳ್ಕೊಂಡಿರಲಿಲ್ಲ ಆ ವಿಚಾರಗಳನ್ನು. ಇನ್ಮೇಲೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಹಾಗೆ ನಿಮ್ಮ ಒಂದು ಬೆಂಬಲ ಅವೆಲ್ಲ ನನಗೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೊಂದು ಜನ ಸಿಸ್ಟರ್ ಅಂತ ಕರಿತೀರಲ್ಲ, ಸೊ ನನಗೆ ಆ ಥರ ಪ್ರೀತಿ ಬೇಕು, ಇನ್ನಷ್ಟು ಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ಇನ್ಮೇಲೆ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಯಾವುದು ಇಷ್ಟು ದಿವಸ ಸುಮ್ಮನೆ ಇದ್ದಂಗೆ ನಾನು ಸುಮ್ಮನೆ ಇರಲ್ಲ, ಪ್ರತಿಯೊಂದು ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಒಂದು ಮನ್ಸಿಗೆ ಹಗುರ ಆಗುತ್ತೆ, ಎಷ್ಟು ಅಂತ ಒಳಗಡೆನೇ ತುಂಬಿಟ್ಕೊಳ್ಳೋದಲ್ವಾ. ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಏನು ಹೇಳ್ಕೊಂಡಿಲ್ಲ ಅಂದರೆ ಹೆಂಗೆ ಗೊತ್ತಾ, ಇವ್ರಿಗೇನೆಲ್ಲ ಚೆನ್ನಾಗಿದೆ, ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಲೈಫಲ್ಲಿ, ಏನು ಕಷ್ಟ ಇಲ್ಲ, ಏನಿಲ್ಲ. ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ, ನಮಗೂ ಇದೆ. ಅದು ನಾವು ತೋರಿಸ್ಕೊಳ್ಳಲ್ಲ, ಅದು ಹೇಳ್ಕೊಳ್ಳಲ್ಲ. ಯಾಕಂತಂದರೆ ಒಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಹೀಯಾಳ್ಸೋದು ಮಾಡೋದು ಅಂಥವ್ರೇ ಜಾಸ್ತಿ. ಇನ್ನು ನಾವು ಬೇರೆಯವ್ರಿಗಾದರೂ ಹೇಳ್ಬೋದು, ನಮ್ಮವರು ನಮ್ಗೆ ಹೀಯಾಳ್ಸೋದು ಎಲ್ಲ ಮಾಡಿಬಿಡ್ತಾರೆ. ನಮ್ಮ ಹತ್ರ ಚೆನ್ನಾಗಿತ್ತು, ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋವಾಗ ಅವ್ರು ಹಂಗೆ ಹಿಂಗೆ, ಅವ್ರ ಹತ್ರ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ಕೊತಾರೆ. ಬಟ್ ನಮಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸೋರು, ಸೊ ನಮಗೆ ಒಳ್ಳೇದಾಗಲಿ ಅಂತ ಬಯಸೋರು ನಿಜವಾಗ್ಲೂ ನಮ್ಮನ್ನ ಅರ್ಥ ಮಾಡ್ಕೊತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಬಾಯ್ ಮೇಡಮ.